ಎಸ್ ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 3 ಆಫ್ ಮಿನಿ ವ್ಲಾಗ್. ಇವತ್ತು ಗುರುವಾರ ಆಗಿತ್ತು. ನಾನು ಬೆಳಗ್ಗೆ ಎದ್ದು ನಿಂಬೆಹಣ್ಣಿಂದು ಮತ್ತು ವಾಟರ್ನ ಸ್ಕ್ವೀಸ್ ಮಾಡಿ ನಾನು ಅದು ನೀರು ಕುಡಿತೀನಿ ಡೈಲಿ. ಯಾಕಂದರೆ ಅದರಿಂದ ತುಂಬ ಒಳ್ಳೆಯದಿದೆ. ಬ್ರಷ್ ಮಾಡೋಕ್ಕಿಂತ ಮುಂಚೆನೇ ವಿತೌಟ್ ಬ್ರಷ್ ಮಾಡೋಕ್ಕಿಂತ ಮುಂಚೆನೇ ಕುಡಿತೀನಿ. ಅದಾದಮೇಲೆ ಅವತ್ತು ತೋರಿಸಿದ್ನಲ್ಲ ಅದನ್ನು ಕುಡಿತೀನಿ. ಅದು ಬ್ಲೋಟಿಂಗ್ ಕಮ್ಮಿ ಆಗುತ್ತೆ, ಮತ್ತು ನಮ್ಮ ಡೈಜೆಷನ್ ಸಿಸ್ಟಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ. ಒಬ್ಬೊಬ್ಬರು ಬಿಸಿನೀರಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾರೆ. ನಂಗೆ ಅಷ್ಟು ಅದು ಆಗೋಲ್ಲ ಬೆಳಗ್ಗೆ ಕುಡಿಯೋಕ್ಕೆ. ಜಸ್ಟ್ ನಾನು ನಾರ್ಮಲ್ ವಾಟರ್ಗೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದು ಆಮೇಲೆ ಬ್ರಷ್ ಮಾಡ್ತೀನಿ. ನಾನು ಬೆಡ್ ಕೂಡ ಕ್ಲೀನ್ ಮಾಡಿಕೊಂಡೆ ಇವತ್ತು. ಮ್ಯಾಟ್ರಸ್ ಕೂಡ ಬೇರೆದು ಹಾಕಿದ್ದೆ. ಆಮೇಲೆ ಆಯಿಲ್ ಅಪ್ಲೈ ಮಾಡೋಣ ಅಂದ್ಕೊಂಡೆ, ಯಾಕಂದರೆ ಇವತ್ತು ಗುರುವಾರ ಅಲ್ಲ. ವಿತೌಟ್ ಆಯಿಲ್ ನಾನು ತಲೆ ಸ್ನಾನ ಮಾಡಲ್ಲ. ಇಲ್ಲಾಂದರೆ ಹಿಂದಿನ ದಿವಸ ಹಚ್ತೀನಿ. ಇವತ್ತು ಅದು ನಿನ್ನೆ ಹಚ್ಚೋಕ್ಕಾಗಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ರಾಯರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟು ಆಯಿಲ್ನ ನಾನು ಬಿಸಿ ಮಾಡ್ಕೊತೀನಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಒಬ್ಬರು ಹೆಂಗೆ ಅಪ್ಲೈ ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಫಸ್ಟ್ ಅದು ಪ್ರೀ ಹೀಟ್ ಮಾಡಿಕೊಂಡು ಅಪ್ಲೈ ಮಾಡ್ತೀನಿ. ಮತ್ತು ನಾನು ಆ ಎಣ್ಣೆ ಏನಿದೆ ಅಲ್ವ, ಅದನ್ನ ನಾನು ಮನೆಯಲ್ಲೇ ತಯಾರಿಸ್ಕೊತೀನಿ. ಆ ಎಣ್ಣೆನ ಅದನ್ನೆಲ್ಲ ಹಚ್ಕೊಂಡು ಸ್ವಲ್ಪ ಕುತ್ಕೊಂಡು 2 ಅವರ್ಸ್ ಬಿಟ್ಟು ನಾನು ಮತ್ತೆ ತಲೆ ಸ್ನಾನ ಮಾಡಿದೆ. ಹಾಗೆ ನಾನು ಮುಂಚೆ ಈ ಫೋಟೋಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೆ. ಇವಾಗ ನನ್ನ ಹತ್ರ 2 ವಿಗ್ರಹಗಳಿವೆ. ಎಲ್ಲ ಪೂಜೆ ಮಾಡಿಕೊಂಡು ನನಗೇನೇನು ಬೇಕು ಅದನ್ನೆಲ್ಲ ಸಾಮಾನ ತೊಳ್ಕೊಂಡು, ಬೆಳ್ಳಿದು 2 ವಿಗ್ರಹ ಇದೆ ನಮ್ಮ ಅಜ್ಜಿ ಮನೇಲಿ. ಅದು ನಂಗೆ ತೊಗೊಂಡು ಈ ರಾಯರಿಗೆ ನಾನು ಪೂಜೆ ಮಾಡ್ತೀನಿ. ಆಮೇಲೆ ಅಭಿಷೇಕ ಮಾಡಿದೆ, ನೀರಿಂದ ಅಭಿಷೇಕ ಮಾಡಿದೆ, ಹಾಲಿಂದ ಅಭಿಷೇಕ ಮಾಡಿದೆ. ಮತ್ತು ಯಾವುದು ಹಣ್ಣು ಇದ್ದಿದ್ದಿಲ್ಲ ಮನೇಲಿ, ಆ ಕಾರಣಕ್ಕೋಸ್ಕರ ಸಕ್ರೆ ಹಾಲನ್ನೇ ಮಾಡೋಣ ಅಂತಂದು ಅದೆರಡನ್ನೂ ಪ್ರತಿ ಗುರುವಾರನೂ ಮಾಡ್ತೀನಿ. ನಾನು ನಂಬೋಕ್ಕೆ 2 ತಿಂಗಳದಿಂದ ನಾನು ನಂಬೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ರಾಯರನ್ನ. ಅದಾದಮೇಲೆ ಅಭಿಷೇಕ ಎಲ್ಲ ಆದಮೇಲೆ ಈ ಥರ ಪೂಜೆ ಮಾಡಿ, ಮತ್ತು ಫೋಟೋಗೆ ಕೂಡ ಹಾರ ಹಾಕಿ ಗಂಧ ಹಚ್ಚಿ ಚಂದ ರಾಯರಿಗೆ ಪೂಜೆ ಮಾಡಿದ್ದೆ. ವಿತ್ ಲೈಟು ವಿತೌಟ್ ಲೈಟ್ ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ. ಅದಾದಮೇಲೆ ರೆಡಿಯಾಗಿ ಇನ್ನೂ ಟಿಫನ್ನೇ ತಿಂದಿದ್ದಿಲ್ಲ. ಅಂದರೆ ನಾನು ವಿತೌಟ್ ಏನೂ ತಿನ್ನಲ್ಲ. ನಾನು ಅದು ಪೂಜೆ ಆಗೋ ತನಕ ನೀರು ಕುಡಿತೀನಿ ಅಷ್ಟೇ, ಬಿಟ್ಟರೆ ಏನೂ ತಿನ್ನಲ್ಲ. ಅವಲಕ್ಕಿ ಆಗಲಿ, ಊಟ ಆಗಲಿ, ಟಿಫನ್ ಆಗಲಿ ಏನೂ ಮಾಡಲ್ಲ ಬೆಳಗ್ಗೆ. ಟೈಮ್ ಬಂದು 2 ಗಂಟೆ ಆಗಿತ್ತು. ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಹೊಟ್ಟೆ ಹಸಿವು ಅಂತಲೇ ನಂಗೆ ಅನಿಸ್ಲಿಲ್ಲ. ಅದಾದಮೇಲೆ ಸಾಯಂಕಾಲ ರೆಡಿಯಾಗಿ ಮತ್ತೆ ನಾನು ರಾಯರ ಗುಡಿಗೆ ಹೋಗಿ ಅಲ್ಲಿ ಭಜನೆ ಮಾಡ್ತಾಯಿದ್ರು, ಶ್ಲೋಕ ಹೇಳ್ತಾಯಿದ್ರು. ನಂದು ಲೇಟ್ ಆಗುತ್ತೆ ಅಂತ ನಾನು ಜಲ್ದಿ ಬಂದುಬಿಟ್ಟೆ. ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ.